ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ಇದೆಯಾ? ಇದು ಎಲ್ಲ ಥರ ಮಾಡಿಬಿಟ್ಟಿದ್ದೀವಲ್ಲಮ್ಮ. ಒಳ್ಳೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ, ವಿಲನ್ಗಳು ಮಾಡಿದ್ದೀವಿ. ಯಾರು ಸರ್ ರೋಲ್ ಮಾಡೆಲ್ ನಿಮ್ಗೆ? ಯಾವುದು? ಅಂದ್ರೆ ವಿಲನ್ ಆಗೋದಕ್ಕೆ ಯಾರಾದ್ರೂ ಒಬ್ಬರನ್ನ ನೋಡ್ಕೊಂಡು ಕಲಿತಾ ಇದೀನಿ ಆ ತರ ಇಲ್ಲ, ಜಸ್ಟ್ ನಂದೇನಿದೆ ಅಷ್ಟು ಕಲಿಯೋದು ಮಾತ್ರ. ಯಾವುದೂ ಇಲ್ಲಮ್ಮ ಇಲ್ಲಿ. ಹ್ಮ್. ಇವಾಗ ಯಾವುದೇ ಆಗಲಿ ಕಲಿಯೋದೇನಿಲ್ಲ. ಇವಾಗ ನಾನು ಅಣ್ಣವ್ರ ಥರ ಮಾಡ್ಬಿಟ್ರೆ ನಾನು ಅಣ್ಣವ್ರಾಗ್ಬಿಡಲ್ಲ. ಆಗಲ್ಲ. ಅಣ್ಣವ್ರ ಥರನೇ ಇರ್ತದೆ ಅದು. ಹ್ಮ್. ಇನ್ನೊಬ್ರ ಥರ ಇರ್ತದೆ. ನಮ್ಮದು ನಾವು ಮಾಡ್ತಾ ಇರ್ತೀವಿ. ಹ್ಮ್. ಕೆಲವೊಂದು ಏನು ಮಾಡ್ತೀವಿ, ಕೆಲವೊಂದು ಆ ಡೈರೆಕ್ಟ್ರುಗಳು ಸರ್ ಹಿಂಗೆ ಬೇಕು ಸರ್, ಹಿಂಗೆ ಬೇಕು ಸರ್, ನಮ್ಗೆ ಖುಷಿ ಹ್ಮ್. ಹಿಂಗೆ ಮಾಡಿಸೋರಲ್ಲಪ್ಪ ಅಂತ. ಹ್ಮ್. ಕೆಲವರು ಇಲ್ಲ ಸರ್ ನಾವೇನು ಮಾಡಿದ್ದು ಅವರೇ ಹೂ ಅಂದ್ಬಿಟ್ರೆ ನಮ್ಗೇನು ಇದಿರಲ್ಲ. ಕೆಲವೊಂದು ಹೇಳುವಾಗ ಹೇಳ್ತೀವಿ ಸರ್ ಹಿಂಗೆ ಮಾಡ್ಬೋದಾ ಅಂತೀವಿ. ಹ್ಮ್. ಬೇಡ ಸರ್ ಹಿಂಗೆ ಮಾಡಿ ನಮ್ಗೇನು ಬೇಕಮ್ಮ ಮಾಡಿಬಿಟ್ಟು ಹೋಗ್ತಾ ಇರ್ತೀವಿ. ಕೆಲವೊಂದು ನಾವು ಸ್ಪಂದಿಸ್ತೀವಿ. ಹ್ಮ್. ಕೆಲವೊಂದು ಸಿನಿಮಾಗಳಲ್ಲಿ ಮೊನ್ನೆ ಒಂದು ಸಿನಿಮಾ ಕರೆದಿರು ಸರ್ ಮಾಡಿ ಆಯ್ತು ಸರ್ ಹಂಗೆ ಹಿಂಗೆ ಅಂದೆ. ಕತೆ ಎಲ್ಲ ತುಂಬ ಚೆನ್ನಾಗಿ ಹೇಳೋರು. ಏನು ಆಲ್ರೆಡಿ ಸ್ಕ್ರೀನಲ್ಲಿ ನೋಡ್ತಾ ಇರೋ ರೇಂಜ್ಗೆ ಹೇಳೋರು ಕತೆ ಎಲ್ಲ. ಅವ್ರು ಅಷ್ಟು ಚೆನ್ನಾಗಿ ಇಷ್ಟ ಆಯ್ತು ಎಲ್ಲ ಓದೆ ಎಲ್ಲ ತೆಗಿತಾಯಿದ್ರು, ಕ್ಯಾಮ್ರಾಗಳು ಇಟ್ಟಿದ್ರು, ಶಾರ್ಟ್ ತೆಗಿತಾವ್ರೆ. ನನಗೇನು ಕ್ಯಾಮ್ರಾ ಇಲ್ಲಿದೆ, ಈ ಶಾರ್ಟ್ ಹಿಂಗೆ ತೆಗಿತಾವ್ರೆ ಏನು. ಆಮೇಲೆ ನಾನು ಯೋಚನೆ ಮಾಡಿದೆ ಇವನೇ ಡಿಫ್ರೆಂಟಾಗಿ ಏನೋ ಯೋಚನೆ ಮಾಡ್ತಾನೆ, ಇನ್ನೊಂದು ಆ್ಯಂಗಲಲ್ಲಿ ತೊಗೊತಾನೇನೋ ಅಂದ್ಕೊಂಡು ಈ ಥರ ಎಲ್ಲ ಯೋಚನೆಗಳು ಮಾಡ್ತಾಯಿದ್ದೆ. ಆಮೇಲೆ ಆಗಿದೆ ಗೊತ್ತಾಗ್ಬಿಡ್ತು ಪಾಪ ಯಾರೇ ಆಗಲಿ ದುಡ್ಡು ಹಾಕ್ತಾ ಇದ್ದಾರೆ ಪಾಪ, ಇನ್ನೂ ಇದು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ನಾನು ಹೇಳಿದೆ ಈ ಯಾಕೋ ಮರಿ ಹಂಗೆ ತೆಗಿತಾ ಇದೆಯಾ, ನಾನು ಇಲ್ಲಿ ನಿಂತಿದ್ದೀನಿ, ಅಲ್ಲಿದೆ ಮಾನಿಟ್ರಲ್ಲಿ ಹೋಗಿ ನೋಡ್ದೆ ಶಾರ್ಟು. ಇಲ್ಲ ನಾನು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ, ಏನು ಅನ್ನಿಸ್ತು ಏನು ಹೇಳಪ್ಪ. ಅವನು ಸರ್ ಒಂದು ನಿಮಿಷ ಅಲ್ಲ ಸರ್, ನಾನು ಹೆಂಗೆ ಬೇಕೋ ನೋಡಿ ಸರ್ ನೀವು ತೊಗೊಂಬಿಡಿ ಸರ್ ನಮ್ಗೆ ಹೇಳು. ನಾನು ಶಾರ್ಟ್ ಅದು ಇದು ಮಾಡೋದಾಗ ನೋಡಿದೆ ಸರ್ ಹಿಂಗೆಲ್ಲ ಮಾಡ್ತಾರ ಸರ್ ಅಂತ. ಹಂಗೆ ನಾವು ಒಂದು ಬಿಳಿ ಪರದೆ ಮೇಲೆ ನೋಡೋದನ್ನ, ನಾವು ಕತೆ ಹೇಳೋದನ್ನ ಅದನ್ನು ಬಿಳಿ ಪರದೆ ಮೇಲೆ, ಇವಾಗ ಅಲ್ಲ ಬಿಳಿ ಗೋಡೆ ತಾನೇ ನಮ್ಮ ಅದು ನೋಡ್ತೀವಿ, ನಗ್ತೀವಿ, ಅಳ್ತೀವಿ, ಎಲ್ಲ ನೋಡಿ ಎಲ್ಲ ಮಾಡೋದು ಆ ಗೋಡೆ ಮೇಲೆ ಅಲ್ವಾ. ಅದು ಕರೆಕ್ಟಾಗಿ ಅದು ಮಾಡಬೇಕಲ್ವ. ಅದು ಹಂಗೆ ಪಾಪ ಅವ್ರಿಗೆ ಗೊತ್ತಿರಲ್ಲ, ಕೆಲವೊಂದು ಹಂಗಿರ್ತವೆ. ಎಲ್ಲ ಸಿನಿಮಾಗಳಲ್ಲೂ ಅದ್ಭುತವಾಗಿ ನಟಿಸ್ತೀರಾ ಸರ್ ನೀವು, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ? ನಮ್ಮ ಮಾಡೋದು ಮಾಡಲೇಬೇಕಲ್ಲ. ನಾನು ಅದೇ ಒಂದು ಕಲ್ಪನಾ 2 ಅಂದ್ಬಿಟ್ಟೇನು ಉಪೇಂದ್ರ ಅವ್ರ ಜೊತೆ ಸಿನಿಮಾ ಮಾಡೋದು. ಅಲ್ಲೇ ನಮ್ಮ ಕಸಿನ್ ಮನೆ ಅಲ್ಲೇ ಇರುತ್ತೆ. ಉಪೇಂದ್ರ ಇರ್ತಾನೆ, ಬರ್ತೀನಿ ಬಾರೋ ಅಂದೆ. ಅಲ್ಲಿ ನಾವು ಮಾಡೋದು ಒಂಥರ ಈ ಥರ ಹಳ್ಳ ಎಲ್ಲ ತೋಡಿ ಸತ್ತಿರ್ತೀವಲ್ಲ, ಬಾಡಿ ಕೆಳಗೆ ಬಿದ್ದಿರ್ತದೆ, ನಮ್ಮ ಮೇಲೆ ಮಣ್ಣೆಲ್ಲ ಹಾಕೋದು ನೋಡ್ಬಿಟ್ಟು ಹೋಗಿ ಅಳ್ತಾವನು. ಏನು ಇವೆಲ್ಲ ಮಾಡ್ಬೇಕೇನೋ ಅಂದ. ನಾವೆಲ್ಲ ಮಾಡ್ಬೇಕಪ್ಪ, ಏನು ಮಾಡೋ ಇವೆಲ್ಲ ಕೆಲವೊಂದು ಗೊತ್ತಿರೋ. ಡೆಡ್ಲಿ ಸೋಮಾಲಾಗಲಿ ಆ ಪ್ರೊಸೆಷನ್ ಒಂದು ಹೋಗುತ್ತೆ, ಸತ್ತ ಎಣ್ಣೆ ಥರ ಮಲಗಿರ್ತೀನಿ ನಾನು, ಪ್ರೊಸೆಷನ್ ಹೋಗ್ತಾ ಇರ್ತದೆ, ಅಳ್ತಾ ಇರ್ತಾರೆ, ಮಾಡಬೇಕಲ್ವ. ಡೈರೆಕ್ಟ್ರಿಗೆ ಹೇಳಿದ್ದು ಮಾಡಬೇಕು, ಮಾಡ್ತಾರೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಸಿನಿಮಾ ಸಕ್ಸಸ್ ಆಗೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್.